ಈಗ ಎಕ್ಸ್‌ಪ್ರೆಸ್ ಸುದ್ದಿಗಳನ್ನು ನೋಡೋಣ. ಬರ ಪರಿಹಾರ ನೀಡುವಲ್ಲಿ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಅನ್ಯಾಯ ಮಾಡಿದೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಇನ್ನು ದೇವೇಗೌಡರದ್ದು ಅವಕಾಶವಾದಿ ರಾಜಕಾರಣ ಅಂತಲೂ ಕಿಡಿಕಾರಿದ್ದಾರೆ. ಇದೆಲ್ಲವನ್ನು ನೋಡೋಣ ಸಿದ್ದು ಸಿಡಿಗುಂಡು ನ್ಯೂಸ್ ಎಕ್ಸ್‌ಪ್ರೆಸ್ನಲ್ಲಿ. ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರದವರು ಅನ್ಯಾಯ ಮಾಡಿದ್ದಾರೆ ಅಂತ TV9 ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಸಿಎಂ ಹೇಳಿದ್ದಾರೆ. ತೆರಿಗೆ ಹಂಚಿಕೆಯಲ್ಲೂ ರಾಜ್ಯಕ್ಕೆ ಅನ್ಯಾಯವಾಗಿದೆ. ಕರ್ನಾಟಕಕ್ಕೆ ಕೇಂದ್ರದವರು ಕೊಟ್ಟಿರೋದು ಖಾಲಿ ಚೊಂಬು. ಹೀಗಾಗಿ ಕೇಂದ್ರದ ವೈಫಲ್ಯಗಳನ್ನು ಜನರಿಗೆ ತಿಳಿಸಲು ಚೊಂಬು ಜಾಹೀರಾತುಗಳನ್ನು ನೀಡಿದ್ವಿ ಅಂತ ಸಿದ್ದರಾಮಯ್ಯ ಸ್ಪಷ್ಟನೆ ನೀಡಿದರು. ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಮಾಡಿದ್ದಾರೆ. ಇವತ್ತಿನವರಿಗೆ ಬರ ಪರಿಹಾರ ಕೊಡ್ಲಿಕ್ಕಾಗಿಲ್ಲ. 15 ಹಣಕಾಸಿನ ಆಯೋಗ ಶಿಫಾರಸು ಮಾಡಿದ್ದನ್ನು ಕೊಡಲಿಲ್ಲ. ಆಮೇಲೆ ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯ ಆಗಿದೆ. ಅಪ್ಪರ್ ಭದ್ರಾ ಯೋಜನೆಗೆ 5300 ಕೋಟಿ ರೂಪಾಯಿ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು, ಅದನ್ನು ಕೊಡಲಿಲ್ಲ. ಸೊ ಇವೆಲ್ಲ ಕಾರಣಗಳಿಂದ ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಮಾಡಿದ್ದಾರೆ. ಕರ್ನಾಟಕಕ್ಕೆ ಕೊಟ್ಟಿರ್ತಕ್ಕಂಥದ್ದು ಖಾಲಿ ಚೊಂಬು ಅಂತೇಳಿ ಚೊಂಬನ್ನು ಪ್ರದರ್ಶನ ಮಾಡಿ ಅವರ ವೈಫಲ್ಯಗಳನ್ನು ಜನರಿಗೆ ತಿಳಿಸ್ತಕ್ಕಂಥ ಪ್ರಯತ್ನ. ದೇವೇಗೌಡರದ್ದು ಅವಕಾಶವಾದಿ ರಾಜಕಾರಣ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. TV9 ಸಂದರ್ಶನದಲ್ಲಿ ಮಾತನಾಡಿದ ಅವರು, ದೇವೇಗೌಡರ ಮಗ HD ಕುಮಾರಸ್ವಾಮಿ 2006ರಲ್ಲಿ ಬಿಜೆಪಿ ಜೊತೆ ಸೇರಿ ಸರ್ಕಾರ ಮಾಡಿದ್ರು. ಬಿಜೆಪಿ ಜೊತೆ ಸೇರಿ ಸರ್ಕಾರ ಮಾಡಿದ್ರೆ ನನ್ನ ಹೆಣದ ಮೇಲೆ ಸರ್ಕಾರ ಮಾಡಿ ಅಂತ ದೇವೇಗೌಡ ಹೇಳಿದ್ರು. ಆದ್ರೆ ಅದೇ ದೇವೇಗೌಡರು ಈಗ ಬಿಜೆಪಿ ಜೊತೆ ಹೋಗಿದ್ದಾರೆ ಅಂತ ಕುಟುಕಿದ್ದಾರೆ. ದೇವೇಗೌಡರು ಅವಕಾಶವಾದಿ ರಾಜಕಾರಣ ಅವ್ರ ಜೊತೆನಲ್ಲಿ ಸೇರ್ಕೊಂಡಿದ್ದಾರೆ. ಈಗ ಏನಂತ ಹೇಳಿದ್ರು, ಹಿಂದೆ ಅವ್ರ ಮಗ 2006ರಲ್ಲಿ ಬಿಜೆಪಿ ಜೊತೆ ಸೇರ್ಕೊಂಡು ಸರ್ಕಾರ ಮಾಡಿದಾಗ ಏನಂತ ಹೇಳಿದ್ರು, ಒಂದು ವೇಳೆ ಬಿಜೆಪಿ ಜೊತೆ ಸೇರ್ಕೊಂಡು ಸರ್ಕಾರ ಮಾಡಿದ್ರೆ ನಾನು ಹೆಣದ ಮೇಲೆ ಮಾಡಬೇಕು ಅಂತ ಹೇಳಿದ್ರು. ಅದೇ ದೇವೇಗೌಡರು ಇವತ್ತು ಅಲಯನ್ಸ್ ಮಾಡ್ಕೊಂಡು ನರೇಂದ್ರ ಮೋದಿ ಅವ್ರನ್ನ ಹೊಗಳ್ತಾ ಇದ್ದಾರೆ, ಕೇಂದ್ರ ಸರ್ಕಾರನ ಹೊಗಳ್ತಾ ಇದ್ದಾರೆ ಅಂತಂದರೆ ಇದು ಸ್ವಾರ್ಥ ರಾಜಕಾರಣ ಮತ್ತು ಅವಕಾಶವಾದಿ ರಾಜಕಾರಣ. ರಾಜ್ಯಕ್ಕೆ ಕೇಂದ್ರ ನೀಡಬೇಕಾದ ಬರ ಪರಿಹಾರದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಗುಡುಗಿದ್ರು. ನಾವು ಸೆಪ್ಟೆಂಬರ್ನಲ್ಲೇ ಮನವಿ ಮಾಡಿದ್ದೇವೆ, ಆದರೆ ಡಿಸೆಂಬರ್ 23ಕ್ಕೆ ಮೀಟಿಂಗ್ ಕರೀತೀನಿ ಅಂತ ಹೇಳಿದ ಅಮಿತ್ ಶಾ ಇನ್ನೂ ಮೀಟಿಂಗ್ ಕರೆದಿಲ್ಲ. ನಾವು ಮನವಿ ಕೊಡೋದು ತಡವಾಗಿದೆ ಅಂತ ಹೇಳುವ ಅಮಿತ್ ಶಾ ಅದನ್ನ ಸುಪ್ರೀಂ ಕೋರ್ಟ್ನಲ್ಲೂ ಹೇಳಬೇಕಿತ್ತು ಅಂತ ಕಿಡಿಕಾರಿದ್ರು. ಸುಪ್ರೀಂ ಕೋರ್ಟ್ನಲ್ಲಿ ನಾವು ಹೋಗಿದ್ದೀವಲ್ಲ, ಅವ್ರ ಅಟಾರ್ನಿ ಜನರಲ್ ಆ ಥರ ಆರ್ಗ್ಯುಮೆಂಟ್ ಮಾಡಿದ್ರೆ ಸುಪ್ರೀಂ ಕೋರ್ಟ್ನಲ್ಲಿ ಇಫ್ ಇಟ್ ಈಸ್ ಟ್ರೂ, ಅಮಿತ್ ಶಾ ಅವ್ರು ಹೇಳೋದು ಸತ್ಯ ಇದ್ದರೆ ಆ ಥರ ಆರ್ಗ್ಯುಮೆಂಟ್ ಮಾಡಬೇಕಾಗಿತ್ತಲ್ಲ. ಮಾಡಿದ್ರೆ ಹಂಗೆ ಅಟಾರ್ನಿ ಜನರಲ್ ಹೇಳೋದು ಸತ್ಯ ಅಲ್ವಾ? ವಾಟ್ ಎವರ್ ಸಬ್ಮಿಟೆಡ್ ಬೈ ಅಟಾರ್ನಿ ಜನರಲ್ ಈಸ್ ಟ್ರೂ. ಅವ್ರು ಯಾಕೆ ಮಾಡಲಿಲ್ಲ? ಅಮಿತ್ ಶಾ ಅವ್ರು ಹೇಳೋದನ್ನು ಯಾಕೆ ಮಾಡಲಿಲ್ಲ? ಮೀಟಿಂಗ್ ಕರೆದ್ರೆ 23ನೇ ತಾರೀಕು ಮೀಟಿಂಗ್ ಕರಿತೀವಿ, ಡಿಸೆಂಬರ್ 23ಕ್ಕೆ ಅಂತ ಹೇಳಿ ಮೀಟಿಂಗ್ ಕರೆದ್ರ? ರಾಜ್ಯ ಸರ್ಕಾರದ ಗ್ಯಾರಂಟಿಗೂ ಬರ ಪರಿಹಾರಕ್ಕೂ ಯಾವುದೇ ಸಂಬಂಧ ಇಲ್ಲ. ನಾವು ಗ್ಯಾರಂಟಿ ಯೋಜನೆಗೋಸ್ಕರ ಕೇಂದ್ರದಿಂದ ಬರ ಪರಿಹಾರಕ್ಕಾಗಿ ಹಣ ಕೇಳ್ತಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದರು. ಬರ ಪರಿಹಾರ ಕೊಡಿ ಅನ್ನೋದಷ್ಟೇ ನಮ್ಮ ಆಗ್ರಹ ಅಂದ್ರು. ಗ್ಯಾರಂಟಿಗಳಿಗೂ ಅದಕ್ಕೂ ಸಂಬಂಧ ಇಲ್ಲ. ಈಸ್ ಇಟ್ ನಾಟ್ ಎ ಫ್ಯಾಕ್ಟ್. ನಾವು ಮೆಮೊರಾಂಡಮ್ ಕೊಟ್ಟು 7 ತಿಂಗಳಾಯ್ತು. ಗ್ಯಾರಂಟಿಗಳಿಗೂ ₹1 ಕೇಳಲ್ಲ, ಕೇಳೋದೂ ಇಲ್ಲ. ಇಟ್ ಇಸ್ ಅವರ್ ಕಮಿಟ್ಮೆಂಟ್. ವಿ ಆರ್ ಗೋಯಿಂಗ್ ಟು ಫುಲ್ಫಿಲ್ ದಟ್ ಕಮಿಟ್ಮೆಂಟ್. ವಿ ಆರ್ ನಾಟ್ ಆಸ್ಕಿಂಗ್ ಫಾರ್ ಗ್ಯಾರಂಟಿ ಸ್ಕೀಮ್ಸ್. ವಿ ಆರ್ ಆಸ್ಕಿಂಗ್ ನೀವು ಬರ ಪರಿಹಾರಕ್ಕೆ ಕೊಡ್ರಿ, ದುಡ್ಡನ್ನು ಕೊಟ್ಟಿದ್ದಾರಾ? ಕೊಟ್ಟಿಲ್ಲ, ಕೊಡಿ ಅಂತ ಕೇಳ್ತಾ ಇದ್ದೀವಿ. ವಾಟ್ ಇಸ್ ರಾಂಗ್ ಇನ್ ದಟ್? ಇಸ್ ಇಟ್ ನಾಟ್ ಅವರ್ ಜಸ್ಟ್ ಡಿಮ್ಯಾಂಡ್? ಇವರ ಕಾಲದಲ್ಲಿ ಹಾಲಿನ ದರ ಹೆಚ್ಚಿಗೆ ಆಗಿಲ್ವಾ? ಬೇರೆ ರಾಜ್ಯಗಳಿಗಿಂತ ನಮ್ಮ ರಾಜ್ಯದಲ್ಲಿ ಹಾಲಿನ ರೇಟ್ ಕಡಿಮೆ ಆಗಿದೆ ಅಂತ ಹೇಳಿದರು. TV9 ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಮಾತನಾಡಿದ ಸಿಎಂ 18 ಲಕ್ಷ ಕೋಟಿ GST ಹಣ ಪಡೆದಿದ್ದಾರೆ. ನಾವು ಕೊಟ್ಟ ಹಣದಲ್ಲಿ ಕೇಂದ್ರ ಸರ್ಕಾರದವರು ಲೂಟಿ ಮಾಡಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ವಿದ್ಯುತ್ ದರ ಇವ್ರ ಕಾಲದಲ್ಲಿ ಜಾಸ್ತಿ ಆಗಿಲ್ಲ, ಹಾಲಿನ ದರ ಇವ್ರ ಕಾಲದಲ್ಲಿ ಜಾಸ್ತಿ ಆಗಿಲ್ಲ. ಬೇರೆ ರಾಜ್ಯಗಳಲ್ಲೆಲ್ಲ ಹಾಲಿನ ದರ ಎಷ್ಟಿದೆ? ಅವ್ರಿಗಿಂತ ಕಡಿಮೆ ಇದೆ ಕರ್ನಾಟಕದಲ್ಲಿ. ದೋಚಿರೋದೇನಿಲ್ಲ. ಇವರು GST ಕಲೆಕ್ಟ್ ಮಾಡ್ತಾರಲ್ಲ. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೊಂದು ಉದಾಹರಣೆ ಹೇಳ್ಬಿಡ್ತೀನಿ. ಪ್ರಧಾನಮಂತ್ರಿ ಆವಾಸ್ ಯೋಜನೆ GST ಕಲೆಕ್ಟ್ ಮಾಡಿದಿರಲ್ಲ ಬಡವರ ಹತ್ರ, ಅದ್ರ ಎಕ್ಸೆಂಪ್ಷನ್ ಕೊಡ್ಬೋದಾಗಿತ್ತಲ್ವಾ? ಕೇಂದ್ರ ಸರ್ಕಾರ ಲೂಟಿ ಹೊಡೆದಿರೋದಲ್ವ? ಅದು 1.5 ಲಕ್ಷ ಕೊಟ್ಬಿಟ್ಟು 18% ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ. ಕಾಂಗ್ರೆಸ್ನವರು ಮೊದಲು ಗ್ಯಾರಂಟಿ ಯೋಜನೆ ಘೋಷಣೆ ಮಾಡಿದಾಗ ಬಿಜೆಪಿಯವರು ಗ್ಯಾರಂಟಿ ಯೋಜನೆಗಳನ್ನು ಟೀಕಿಸಿದ್ರು. ಆದ್ರೀಗ ಅವರೇ ಮೋದಿ ಗ್ಯಾರಂಟಿ ಅಂತ ಘೋಷಿಸಿದ್ದಾರೆ ಅಂತ ಸಿದ್ದರಾಮಯ್ಯ ಕಿಡಿಕಾರಿದ್ರು. ಅವ್ರು ಗ್ಯಾರಂಟಿ, ಮೋದಿ ಗ್ಯಾರಂಟಿ ಅಂತ ಹೇಳ್ತಾರಲ್ಲ, ಅದಕ್ಕೇನಂತ ಹೇಳ್ತಾರೆ? ಅದಕ್ಕೇನು ಎಕ್ಸ್ಪ್ಲನೇಷನ್? ಒಂದು ಗ್ಯಾರಂಟಿಗಳನ್ನು ವಿರೋಧ ಮಾಡೋದವರು ಈಗ ಮೋದಿ ಗ್ಯಾರಂಟಿ ಅಂತಾರಲ್ಲ, ಅದಕ್ಕೇನು ಎಕ್ಸ್ಪ್ಲನೇಷನ್? ರೈತರ ಸಾಲ ಮನ್ನಾ ಮಾಡಿದ್ರ?
ಬಿಜೆಪಿಯವರು ಚುನಾವಣಾ ಪ್ರಚಾರದಲ್ಲಿ ಹೇಳಿದಂತ ಒಂದನ್ನು ಫುಲ್ಫಿಲ್ ಮಾಡಿಲ್ಲ ಅಂತ TV9 ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಇವತ್ತಿನವರೆಗೂ ಯಾಕೆ ಬರ ಪರಿಹಾರ ನೀಡಿಲ್ಲ? ಸಾಮಾಜಿಕ ನ್ಯಾಯ ಅನ್ನೋದು ಸಂವಿಧಾನದಲ್ಲೇ ಇಲ್ವಾ? ನ್ಯಾಯಪತ್ರದಲ್ಲಿ ಎಲ್ಲೂ ಹಿಂದೂ ಮುಸ್ಲಿಂ ಅಂತ ಇಲ್ಲ. ಪ್ರಧಾನಿ ಮೋದಿ ಸಂವಿಧಾನದ ಪರ ಕೆಲಸ ಮಾಡಬೇಕು ಅಂತ ಸಿದ್ದರಾಮಯ್ಯ ಹೇಳಿದರು. ನೀವು ಇದು ಸಂವಿಧಾನಕ್ಕೆ ವಿರುದ್ಧ ಅಲ್ವಾ? ಸಂವಿಧಾನದಲ್ಲಿ ಹೇಳಿದೆ, ಏನು ಹೇಳಿದೆ? ಫ್ರೀಡಮ್, ಫೆಟರ್ನಿಟಿ ಅಂತೆಲ್ಲ ಹೇಳಿರೋದು. ಸೋಷಿಯಲ್ ಜಸ್ಟಿಸ್, ಸಮಾಜ ನಿರ್ಮಾಣ ಮಾಡೋದು. ಎಲ್ಲೂ ಕೂಡ ಹಿಂದೂ ಮುಸ್ಲಿಂ ಅಂತ ಏನು ಹೇಳಿಲ್ಲ ಅವರು. ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿಯಾಗಿ ಸಂವಿಧಾನದ ಪ್ರಕಾರ ಕೆಲಸ ಮಾಡಬೇಕಾದವರು ಸಂವಿಧಾನಕ್ಕೆ ವಿರುದ್ಧವಾಗಿ ಮಾತಾಡ್ತಾರೆ ಅಂತಂದರೆ ಏನು ಇದರ ಅರ್ಥ? ಅದು RSS ಭಾಷಣ. ಅದು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ಮುಂದುವರಿಸಿದ್ದಾರೆ. ಮೋದಿ ಪ್ರಧಾನಿಯಾದರೆ ದೇವೇಗೌಡರು ದೇಶ ಬಿಟ್ಟು ಹೋಗ್ತೀನಿ ಅಂದಿದ್ರು. ಮುಂದಿನ ಜನ್ಮದಲ್ಲಿ ಮುಸ್ಲಿಮನಾಗಿ ಹುಡ್ತೀನಿ ಅಂದಿದ್ರು. ಈಗ ಹೋಗಿ ಮೋದಿಯನ್ನೇ ದೇವೇಗೌಡ ಅಪ್ಪಿಕೊಂಡಿದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಇದೇ ದೇವೇಗೌಡರು ನರೇಂದ್ರ ಮೋದಿ 2019 ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ನರೇಂದ್ರ ಮೋದಿ ಮತ್ತೆ ಪ್ರಧಾನಮಂತ್ರಿ ಈ ದೇಶ ಬಿಟ್ಟು ಬಿಡ್ತೀನಿ ಅಂತ ಹೇಳಿದ್ರು. ನಾನು ಇನ್ನೊಂದು ಜನ್ಮದಲ್ಲಿ ಹುಟ್ಟೋದಾದರೆ ಮುಸಲ್ಮಾನಾಗಿ ಹುಡ್ತೀನಿ ಅಂತ ಹೇಳಿದರು. ಈಗ ಮತ್ತೆ ನರೇಂದ್ರ ಮೋದಿ ಅವ್ರನ್ನ ಒಪ್ಕೊಂಡಿದ್ದಾರಲ್ಲ, BJP ಒಪ್ಕೊಂಡಿದ್ದಾರಲ್ಲ. ಇದು ಈಸ್ ಇಟ್ ನಾಟ್ ಎನ್ ಆಪರ್ಚುನಿಸ್ಟಿಕ್ ಪಾಲಿಟಿಕ್ಸ್. ಸೊ ಇದರಿಂದ ಜನರು ಮತದಾರರೆಲ್ಲ ಇವ್ರು ಹೇಳೋದಕ್ಕೆ ಕೇಳ್ತಾರೆ ಅಂತಲ್ಲ, ಹೋದ ಸಾರಿ ಕೊಟ್ಟಿದ್ದವರೆಲ್ಲ ಈ ಸಾರಿ ಕೊಟ್ಬಿಡ್ತಾರೆ ಅಂತಲ್ಲ. ಮತದಾರರು ಅವ್ರು ಸ್ವತಂತ್ರವಾಗಿ ಯೋಚನೆ ಮಾಡ್ತಾರೆ. ಬಿಜೆಪಿಯವರು ನಮ್ಮ ಅವಧಿಯಲ್ಲಿ ಬ್ಲಾಸ್ಟ್ ಆಗೇ ಇಲ್ಲ ಅಂತಿದ್ದಾರಲ್ಲ, ಮಂಗಳೂರಿನಲ್ಲಿ ಯಾರ ಕಾಲದಲ್ಲಿ ಬಾಂಬ್ ಬ್ಲಾಸ್ಟ್ ಆಯಿತು ಅಂತ ಸಿಎಂ ಸಿದ್ದರಾಮಯ್ಯ ಪ್ರಶ್ನಿಸಿದ್ದಾರೆ. TV9 ಸಂದರ್ಶನದಲ್ಲಿ ಮಾತನಾಡಿದ ಅವರು 2023ರಲ್ಲಿ 1200 ಕೊಲೆ ಕೇಸ್ಗಳಾಗಿವೆ, 2020ರಲ್ಲಿ 1370 ಕೊಲೆ ಕೇಸ್ಗಳು ಆಗಿವೆ. ನಮ್ಮ ಸರ್ಕಾರದ ಅವಧಿಯಲ್ಲಿ ಅಪರಾಧಗಳು ಕಡಿಮೆ ಆಗಿವೆ ಅಂತ ಹೇಳಿದರು. ಮಂಗಳೂರಿನಲ್ಲಿ ಬಾಂಬ್ ಬ್ಲಾಸ್ಟ್ ಆದದ್ದು ಯಾರ ಕಾಲದಲ್ಲಿ? ಯಾರ ಕಾಲದಲ್ಲಪ್ಪ ಆದದ್ದು? ಮಂಗಳೂರಿನಲ್ಲಿ ಬಾಂಬ್ ಬ್ಲಾಸ್ಟ್ ಆದದ್ದು ಯಾರ ಕಾಲದಲ್ಲಿ? ಕುಕ್ಕರ್ ಬ್ಲಾಸ್ಟ್. ಯಾರ ಕಾಲದಲ್ಲಿ? ಅದು BJP ಕಾಲದಲ್ಲಿ. ಮತ್ತೆ ಇಲ್ಲ 10 ವರ್ಷದಿಂದ ಆಗೇ ಇಲ್ಲ ಅಂತ. ಆಮೇಲೆ 2022ರಲ್ಲಿ 1300 ಚಿಲ್ಲರೆ ಕೊಲೆಗಳು ಅವೆಲ್ಲ ಅಫೆನ್ಸ್ಗಳೆಲ್ಲ ಆಗಿದ್ದಾವೆ. ನಮ್ಮ ಕಾಲದಲ್ಲಿ 1200 ಚಿಲ್ಲರೆ ಆಗಿದೆ. ಹೆಂಗೆ ಅವ್ರಿಗಿಂತ ಜಾಸ್ತಿ ಇಲ್ಲ. ಜೆಡಿಎಸ್ನಲ್ಲಿ ಒಂದೇ ಕುಟುಂಬದ ಮೂವರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಅಂತ ಕುಟುಂಬ ರಾಜಕಾರಣದ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಗುಡುಗಿದ್ದಾರೆ. ಇನ್ನು ಪ್ರಧಾನಿ ಮೋದಿಯೇ ಖುದ್ದು ಖಾಲಿ ಚೊಂಬು ಅಂತ ಸುರ್ಜೇವಾಲಾ ಕಿಡಿಕಾರಿದ್ದಾರೆ. ಇವೆಲ್ಲವನ್ನು ನೋಡೋಣ ಮಾತಿನ ಮಲ್ಲಯುದ್ಧ ನ್ಯೂಸ್ ಟಾಪ್ 9 ನಲ್ಲಿ. ಲೋಕಸಭೆ ಚುನಾವಣೆಯಲ್ಲಿ ಈ ಬಾರಿ ಕಾಂಗ್ರೆಸ್ನಿಂದಲೇ ನಾವು ಹೆಚ್ಚು ಒಕ್ಕಲಿಗರಿಗೆ ಟಿಕೆಟ್ ಕೊಟ್ಟಿದ್ದೇವೆ, ಆದರೆ ಬಿಜೆಪಿಯವರು ಕೊಟ್ಟಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು. TV9 ಸಂದರ್ಶನದಲ್ಲಿ ಮಾತನಾಡಿದ ಅವರು, ಬಿಜೆಪಿಯವರು ಪ್ರತಾಪ್ ಸಿಂಹ, ಸಿಟಿ ರವಿ, ಸದಾನಂದ ಗೌಡಗೆ ಟಿಕೆಟ್ ಕೊಟ್ಟಿಲ್ಲ. ಒಬ್ಬ ಕ್ರಿಶ್ಚಿಯನ್ಗೂ ಟಿಕೆಟ್ ನೀಡದ ಅವರು ಸಾಮಾಜಿಕ ನ್ಯಾಯದ ಬಗ್ಗೆ ಮಾತನಾಡಲು ನೈತಿಕತೆ ಇಲ್ಲ ಅಂದ್ರು. ನಮ್ಮ ಕಾಲದಲ್ಲಿ ನಮ್ಮ ಪಕ್ಷದಲ್ಲಿ ಎಷ್ಟು ಜನ ಒಕ್ಕಲಿಗರಿಗೆ ಟಿಕೆಟ್ ಕೊಟ್ಟಿದ್ದೀವಿ? ಪ್ರತಾಪ್ ಸಿಂಹನಿಗೆ ಯಾಕೆ ತಪ್ಪಿಸ್ಬಿಟ್ರು? ಚಿಕ್ಕಮಗಳೂರಿನಲ್ಲಿ ಸಿಟಿ ರವಿಗೆ ಯಾಕೆ ತಪ್ಪಿಸ್ಬಿಟ್ರು? ಬೆಂಗಳೂರು ನಾರ್ತ್ನಲ್ಲಿ ಸದಾನಂದ ಗೌಡರಿಗೆ ಯಾಕೆ ತಪ್ಪಿಸ್ಬಿಟ್ರು? ಜೆಡಿಎಸ್ನಲ್ಲಿ ಕುಟುಂಬ ರಾಜಕಾರಣ ಹೆಚ್ಚಾಗಿದ್ದು, ಜೆಡಿಎಸ್ನಲ್ಲಿ ಈ ಬಾರಿ ಒಂದೇ ಕುಟುಂಬದ ಮೂವರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು. 4 ಸೀಟ್ ಕೊಟ್ಟಿದ್ದಾರೆ ಜೆಡಿಎಸ್ನವರು. ಮಂಜುನಾಥ್ ಯಾರ್ರಿ? ದೇವೇಗೌಡರಿಗೆ. ಕುಮಾರಸ್ವಾಮಿ ಯಾರು? ದೇವೇಗೌಡರಿಗೆ. ಪ್ರಜ್ವಲ್ ರೇವಣ್ಣ ಯಾರು? ದೇವೇಗೌಡರಿಗೆ. ಅದು ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಇದೆ ಕೋಲಾರದಲ್ಲಿ. ಅದು ಅಲ್ಲದೆ ಹೋಗಿದ್ರೆ, ರಿಸರ್ವ್ ಆಗದೆ ಹೋಗಿದ್ರೆ ಅಲ್ಲೂ ಕೂಡ ದೇವೇಗೌಡರು ಮನೆಯವರೇ ಇರ್ತಿದ್ರು. ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ನನ್ನ ಪ್ರಕಾರ ಇಂಡಿಯಾ ಮೈತ್ರಿಕೂಟವೇ ಅಧಿಕಾರಕ್ಕೆ ಬರುತ್ತೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು. ಎನ್ಡಿಎ 200ರಿಂದ 220 ಸ್ಥಾನ ಬರಬಹುದಷ್ಟೇ. ಕಾಂಗ್ರೆಸ್ ಮತ್ತು ಇಂಡಿಯಾ ಮೈತ್ರಿಕೂಟದಿಂದ ಸರ್ಕಾರ ರಚನೆ ಮಾಡೋದು ಸ್ಪಷ್ಟ ಅಂತ ಸಿಎಂ ವಿಶ್ವಾಸ ವ್ಯಕ್ತಪಡಿಸಿದ್ರು. ಮಂಡ್ಯದಿಂದ ಅನಿರೀಕ್ಷಿತವಾಗಿ ನಾನು ಸ್ಪರ್ಧೆ ಮಾಡಿದ್ದೇನೆ. ಚುನಾವಣೆಯಲ್ಲಿ ವೈಯಕ್ತಿಕ ಟೀಕೆ ಟಿಪ್ಪಣಿ ನಡೆಯುತ್ತಿದೆ ಅಂತ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಮಂಡ್ಯದ ವಕೀಲರ ಸಭೆಯಲ್ಲಿ ಮಾತನಾಡಿದ ಕುಮಾರಸ್ವಾಮಿ, ಮಂಡ್ಯವನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಮಂಡ್ಯ ಬೇರೆ ಜಿಲ್ಲೆಗೆ ಹೋಲಿಸಿದ್ರೆ ಅಭಿವೃದ್ಧಿ ಕಡಿಮೆ. ಮಂಡ್ಯ ಜಿಲ್ಲೆಯಲ್ಲಿ ಮತ್ತಷ್ಟು ಅಭಿವೃದ್ಧಿ ಮಾಡಬೇಕು ಅಂತ ಕುಮಾರಸ್ವಾಮಿ ಹೇಳಿದ್ರು.
ಗ್ಯಾರಂಟಿಗಳ ವಿಚಾರದಲ್ಲಿ ನಾವು ನುಡಿದಂತೆ ನಡೆದಿದ್ದೇವೆ ಅಂತ ರಣದೀಪ್ ಸಿಂಗ್ ಸುರ್ಜೇವಾಲಾ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು 5 ಗ್ಯಾರಂಟಿ ಜಾರಿಗೆ ತಂದೇ ತರ್ತೇವೆ ಅಂತ ಹೇಳಿದ್ದೆವು. ಆದರೆ ನಮ್ಮ ಗ್ಯಾರಂಟಿಗಳನ್ನ ಬಿಜೆಪಿ ತಮಾಷೆ ಮಾಡಿದ್ರು. ಮೋದಿ ಅವರೇ ಗ್ಯಾರಂಟಿ ಜಾರಿಯಾಗಲ್ಲ ಅಂದಿದ್ರು. ಆದ್ರೀಗ ಕರ್ನಾಟಕದ ಗ್ಯಾರಂಟಿ ದೇಶಕ್ಕೆ ಮಾದರಿಯಾಗಿದೆ ಅಂತ ಸುರ್ಜೇವಾಲಾ ಹೇಳಿದ್ರು. 10 महीने बीत जाने के बाद कांग्रेस का गारंटी मॉडल, ये गारंटी मॉडल अब पूरे देश के लिए एक उदाहरण बन गया. ಪ್ರಧಾನಿ ಮೋದಿಯವರೇ ಖುದ್ದು ಖಾಲಿ ಚೊಂಬು. ಪ್ರತಿ ವರ್ಷ ಮೋದಿ ಅವರಿಂದ ಖಾಲಿ ಚೊಂಬು ಗ್ಯಾರಂಟಿ ಅಂತ ಸುರ್ಜೇವಾಲಾ ಹೇಳಿದ್ರು. ಉದ್ಯೋಗ ಸೃಷ್ಟಿ, ಕಪ್ಪು ಹಣ ವಾಪಸ್ ತರೋದು ಸೇರಿ ಎಲ್ಲಾ ಗ್ಯಾರಂಟಿಗಳಲ್ಲೂ ಮೋದಿ ಚೊಂಬು ಕೊಟ್ಟಿದ್ದಾರೆ. 10 ವರ್ಷಗಳಲ್ಲಿ ಮೋದಿ ಏನೂ ಮಾಡಿಲ್ಲ. ಪ್ರಧಾನಿ ಮೋದಿ ಜನರನ್ನ ವಂಚಿಸುವ ಕೆಲಸ ಮಾಡಿದ್ದಾರೆ. ಇದು ನಾಚಿಕೆಗೇಡಿನ ವರ್ತನೆ ಅಂತ ಸುರ್ಜೇವಾಲಾ ಕಿಡಿಕಾರಿದ್ರು. चीफ मिनिस्टर प्राइम मिनिस्टर से मिले, चीफ मिनिस्टर होम मिनिस्टर से मिले, रिपोर्ट हाई पावर्ड कमेटी की चली गई. अमित शाह जी को फैसला लेना था. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಸುರೇಶ್ ಆಪ್ತ ಗಂಗಾಧರ್ ಮನೆ ಮೇಲೆ ಐಟಿ ರೇಡ್ ಆಗಿದೆ. ಗಂಗಾಧರ್ಗೆ ಸಂಬಂಧಿಸಿದ 6 ಕಡೆ ದಾಳಿ ಮಾಡಿದ್ದು ಮಾಜಿ ಕಾರ್ಪೊರೇಟರ್ ಗಂಗಾಧರ್ ಮನೆಯಲ್ಲಿ ಶೋಧ ಮುಂದುವರೆದಿದೆ. ಮನೆಯಲ್ಲಿ ದಾಖಲೆಯನ್ನ ಐಟಿ ಅಧಿಕಾರಿಗಳು ಪರಿಶೀಲಿಸಿದ್ರು.